ಸರ್ SIT ಗಿಂತ ಬೇರೆ ತನಿಖೆ ಆಗಬೇಕು ಅನ್ನೋ ಪ್ರೆಷರ್ ಕೂಡ ಬಿಜೆಪಿ ಮಾಡ್ತಾ ಇದೆ. ಅಂದ್ರೆ ಉನ್ನತ ಮಟ್ಟದ ತನಿಖೆ ಆಗಬೇಕು, NIA ವಹಿಸಬೇಕು, ಆ ಥರನೂ ಕೇಳ್ತಾ ಇದೆ ಬಿಜೆಪಿ. ಅವರು ಯಾವಾಗ CBI ಯಾವತ್ತರ ಕೊಟ್ಟಿದ್ದಾರೆ ಅವರು CBI ಅವ್ರದೇ ಸರ್ಕಾರ ಇದೆಯಲ್ಲ, ಅವ್ರ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಅವರು ಅಧಿಕಾರದಲ್ಲಿರುವಾಗ 2008ರಿಂದ ಅಧಿಕಾರದಲ್ಲಿದ್ದಾರೆ. ಯಾವತ್ತಾದರೂ ಒಂದು ದಿನ CBI ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತೋರಿಸೋದು. ಗೊತ್ತಿಲ್ಲ ನನಗೆ. ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್. SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಬೇರೆ ಅಗತ್ಯ ಇಲ್ಲ, ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಈ ರೀತಿ ಯಾತ್ರೆ ಮಾಡ್ತಾರೆ, ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್? SIT ತನಿಖೆ ಆಗ್ತಾ ಇದೆ, ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ಒಂದ್ ಕಡೆ JDS, ಒಂದ್ ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ. ಅದೇನೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು. ಈಗ ಧರ್ಮಸ್ಥಳದ ಮೇಲೆ ದೂರಿದೆ, ದೂರಿಗೆ ಉತ್ತರ ಸಿಗ್ಬೇಕಲ್ಲ, ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ, ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ. ಸರ್, ಈಗ ಏರ್ ಶೋದು ಡೇಟ್ ಫೈನಲ್ ಆಗಿದೆ ಸರ್. ಏರ್ ಶೋ ಏರ್ ಶೋ ಒಪ್ಕೊಂಡಿದ್ದಾರೆ, ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ. ಅದು ಇದಕ್ಕೆ ಇದ್ರ ದಿನ ಜಂಬೂ ಸವಾರಿ ಆದ ನಾಳೆ ಅಲ್ಲ, ಜಂಬೂ ಸವಾರಿ ಹಿಂದಿನ ದಿನ ಇಲ್ಲಪ್ಪ, ವಿಜಯದಶಮಿ ದಿನಾನೇ ಇಲ್ಲಿ ಬನ್ನಿಮಂಟಪದಲ್ಲಿ ನಡೀತದಲ್ಲ, ಅಲ್ಲಿ ಬನ್ನಿಮಂಟಪ ಅಲ್ಲ, ಡೇಟ್ ಕೇಳ್ತಾರೆ. ಡೇಟ್ ಅದೇ 2ನೇ ತಾರೀಕು ವಿಜಯದಶಮಿ ಸರ್, ಅವತ್ತೇ ಮಾಡೋದು. ಅವತ್ತೇ ಮಾಡ್ತಿದ್ದೀರಾ? ಓಕೆ.